ಸ್ನೇಹಿತರೆ, HDK ಮತ್ತು BSY ಜಂಟಿಯಾಗಿ ನಡೆಸಿದ್ದ ಡಿನೋಟಿಫಿಕೇಶನ್ ಹಗರಣವನ್ನ ಈ ದಿನ.com ತನಿಖಾ ತಂಡ ದಾಖಲೆಗಳನ್ನು ಸಂಗ್ರಹಿಸಿ ರೆಡ್ ಹ್ಯಾಂಡ್ ಆಗಿ ಕ್ರೈಮ್ನ ಕಟು ವಾಸ್ತವಗಳನ್ನ ಎಕ್ಸ್ಕ್ಲೂಸಿವ್ ದಾಖಲೆಗಳ ಸಮೇತ ಜನರ ಮುಂದಿಟ್ಟಿತ್ತು. ಇನ್ನು ಈ ಪ್ರಕರಣದ ಬಗ್ಗೆ HD ಕುಮಾರಸ್ವಾಮಿ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆನ ನೀಡಿ ಇದು ಹಳಸಲು ಸುದ್ದಿ, ಸತ್ತೋಗಿರೋ ಸ್ಟೋರಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಹಾಗೇನೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆಯಷ್ಟೇ ನನಗೆ ಯಾವುದೇ ನೋಟಿಸ್ ಕೂಡ ಬಂದಿಲ್ಲ ಅಂತ ಹೇಳಿದ್ರು. ಹೀಗೆಲ್ಲಾ ಹೇಳಿಕೆ ಕೊಟ್ಟಿದ್ದ ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಲೋಕಾಯುಕ್ತ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಇನ್ನು ಕುಮಾರಸ್ವಾಮಿ ಅವರು ವಿಚಾರಣೆಗೆ ಹಾಜರಾಗ್ತಾರೆ ಅಂತ ತಿಳಿದ ಕೂಡಲೇ ಮಾಧ್ಯಮ ಮಿತ್ರರೆಲ್ಲರೂ ಕುಮಾರಸ್ವಾಮಿ ಅವರಿಗಾಗಿ ಕಾಯ್ತಾ ಕೂತಿದ್ರು. ಸ್ನೇಹಿತರೆ, ಈ ದಿನದಲ್ಲಿ ಸರಣಿ ತನಿಖಾ ವರದಿ ಪ್ರಕಟವಾದ ನಂತರ ಅಧಿಕಾರಿಗಳು ಲೋಕಾಯುಕ್ತ ಕೋರ್ಟ್ನಲ್ಲಿ ಹೇಳಿಕೆನ ದಾಖಲಿಸಿದ್ರು. ಸೆಪ್ಟೆಂಬರ್ 21ರಂದು ಯಡಿಯೂರಪ್ಪ ಅವರು ಲೋಕಾಯುಕ್ತ ಪೊಲೀಸರ ಮುಂದೆ ಹಾಜರಾಗಿ ವಿಚಾರಣೆನ ಎದುರಿಸಿದ್ರು. ಮೊನ್ನೆಯಷ್ಟೇ ಮಾಧ್ಯಮಗಳ ಜೊತೆ ಮಾತನಾಡಿದ ಕುಮಾರಸ್ವಾಮಿ ಅವರು ನನಗೆ ಲೋಕಾಯುಕ್ತ ಪೊಲೀಸರಿಂದ ಯಾವುದೇ ನೋಟಿಸ್ ಬಂದಿಲ್ಲ ಅನ್ನೋ ಹೇಳಿಕೆನ ನೀಡಿದ್ರು. ಆದ್ರೆ ಈಗ ಅವರೇ ವಿಚಾರಣೆಗೆ ಹಾಜರಾಗಿದ್ದಾರೆ. ಸ್ನೇಹಿತರೆ, ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಇಬ್ಬರೂ ಮಾಜಿ ಮುಖ್ಯಮಂತ್ರಿಗಳು ಜಂಟಿಯಾಗಿ ನಡೆಸಿದ ಹಗರಣ ಇದು. ಬಿಡಿಎಗೆ ಸೇರಿದ ಬೆಂಗಳೂರು ಮಹಾನಗರದ ನಟ್ಟ ನಡುವೆ ಸುಮಾರು 55,000 ಚದರಡಿ ಭೂಮಿಯನ್ನ ಡಿನೋಟಿಫೈ ಮಾಡಿ ಗುಳುಂ ಮಾಡಲಾಗಿದೆ. ಆ ಭೂಮಿಯ ಇವತ್ತಿನ ಮಾರುಕಟ್ಟೆ ಮೌಲ್ಯ ನೂರಾರು ಕೋಟಿ ರೂಪಾಯಿ. ಇಬ್ಬರು ಬೇರೆ ಬೇರೆ ಅವಧಿಯಲ್ಲಿ ಸಿಎಂಗಳಾಗಿದ್ದವರು. ಆದ್ರೆ ಪಕ್ಷ ಬೇರೆ, ಹಗರಣ ಒಂದೇ, FIR ಕೂಡ ಒಂದೇ. ಸರ್ಕಾರಿ ಸ್ವತ್ತನ್ನ ಲೂಟಿ ಹೊಡೆಯೋ ಒಳ ಸಂಚಿನಲ್ಲಿ ಇಬ್ಬರು ಭಾಗಿಯಾಗಿ IPC ಸೆಕ್ಷನ್ 120B ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ ಅಪರಾಧಿಕ ಒಳಸಂಚು ಕೇಸನ್ನ ಎದುರಿಸ್ತಾ ಇದ್ದಾರೆ. ಇನ್ನು ಈ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೋಟಿಸ್ ಬಂದಿಲ್ಲ ಅಂದಿರೋ ಹಾಲಿ ಕೇಂದ್ರ ಸಚಿವರಾಗಿರೋ ಜವಾಬ್ದಾರಿಯುತ ಸ್ಥಾನದಲ್ಲಿರೋ ಕುಮಾರಸ್ವಾಮಿ ಅವರು ಲೋಕಾಯುಕ್ತಕ್ಕೆ ಬಂದಿದ್ಯಾಕೆ? ಇದು ಸತ್ತೋಗಿರೋ ಸುದ್ದಿ, ಹಳಸಲು ಸ್ಟೋರಿ ಅಂತ ಹೇಳಿದ್ದ ಕುಮಾರಸ್ವಾಮಿ ಅವರು ಈಗ ವಾಪಸ್ ಲೋಕಾಯುಕ್ತ ಕಚೇರಿಗೆ ಬಂದಿದ್ದಕ್ಕೆ ಉತ್ತರ ಕೊಡ್ತಾರಾ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.